ಬಲೆ ಒಕ್ಕೂಟದವರಿಂದ ಈ ಒಂದು ಅಬಾರಿ ಸೇವೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈಗಾಗಲೇ ಒಕ್ಕೂಟದ ಅಧ್ಯಕ್ಷರು ಹೇಳಿದ ಹಾಗೆ ಬೆಳಿಗ್ಗೆಯಿಂದ ಅನೇಕ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಕಾರ್ಯಕ್ರಮ ನಡೀತಾ ಇದೆ. ಈಗ ಮಹಾಪೂಜೆ ಆಗುವಂಥ ಸಮಯ ಕೂಡ ಬಂದಿದೆ. ಈ ರಾಣಿಬೆಲೆ ಒಕ್ಕೂಟದವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸನ್ನಿಧಾನಕ್ಕೆ ಬೆಳ್ಳಿ ರಥವನ್ನು ಕೂಡ ತಮ್ಮ ಎಲ್ಲ ಒಂದು ಒಕ್ಕೂಟದ ವತಿಯಿಂದ ಇಲ್ಲಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಅನೇಕ ರೀತಿಯಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. 2022 ಅದರಲ್ಲಿ ವಿಶೇಷವಾಗಿ ಈ ಅಬಾರಿ ಕಾರ್ಯಕ್ರಮಕ್ಕೆ ಬಹಳ ಮಹತ್ವ ಇರ್ತದೆ. ಮನುಷ್ಯನಿಗೆ ಸಂಕಷ್ಟ ಬಂದಾಗ ಈ ಅಬಾರಿ ಅನ್ನೋ ಶಬ್ದ ಭಾಳ ವಿಶೇಷವಾದ ಶಬ್ದ ಕೂಡ. ಅಬಾರಿ ಮತ್ತು ಅಭಾರ ಅದರಲ್ಲಿ ಎರಡು ಅರ್ಥ ಬರ್ತದೆ. ಒಂದು, ದೇವರಿಗೆ ನಾವು ಅಬಾರಿಯನ್ನು ಸಲ್ಲಿಸ್ತಾ ಇದ್ದ ಅರ್ಥ, ನೀನು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ಯಾ, ನಮ್ಮ ಬೆಳವಣಿಗೆಯಲ್ಲಿ ಸಹಾಯ ಆಗಿದೆಯಾ, ನಮ್ಮ ಕಷ್ಟ ಸುಖಗಳನ್ನು ದೂರ ಮಾಡಿದ್ಯಾ, ಅದಕ್ಕಾಗಿ ನಿಮಗೆ ಅಭಾರವಾಗಿದ್ದೇವೆ, ಅದಕ್ಕೆ ಆ ಉದ್ದೇಶದಿಂದ ನಿಮಗೆ ಅಭಾರಿಯನ್ನು ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳಿ ದೇವರಲ್ಲಿ ನಮಗೆ ಕೊಟ್ಟಂಥ ಎಲ್ಲ ಸುಖಗಳಿಗಾಗಿ ದೇವರನ್ನು ವಂದಿಸುವಂಥದ್ದು. ಎರಡನೇದಾಗಿ ನಮ್ಮ ಮುಂದಿನ ಜೀವನಗಳು ಕೂಡ ಒಳ್ಳೆಯ ಸುಗಮವಾಗಿ ನಡಿಬೇಕು ಅಂತ ಹೇಳಿ ದೇವರ ಮೇಲೆ ಇನ್ನೊಂದು ಭಾರ ಹಾಕಿ ನಾವು ಸಲ್ಲಿಸುವಂಥದ್ದು ಇದು ಮಾನವನ ಪದ್ಧತಿಯಾಗಿದೆ. ಕಳೆದ 2 ಬಾರಿ ಅಂದರೆ ಈ ಹಿಂದೆ ಕೂಡ ಈ ಒಂದು ದೇವರ ಸನ್ನಿಧಿಯಲ್ಲಿ ನಮ್ಮ ರಾಣಿಬೆಲೆ ಒಕ್ಕೂಟದವರು ಅಬಾರಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುಶಃ ಇದು ಯೋಗಿ ಎಂಬಂತೆ ನಮ್ಮ ಮೀನುಗಾರರು 2 ಕಡೆಯಲ್ಲಿ ಇವತ್ತು ಉಪ್ಪುಂದ ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ನಮ್ಮ ಉಪ್ಪುಂದ ರಾಣಿಬೆಲೆ ಒಕ್ಕೂಟದವರು ಇಲ್ಲಿ ಒಂದು ಅಬಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಕರಾವಳಿಯ ಇನ್ನೊಂದು ಪ್ರಸಿದ್ಧ ದೇವಸ್ಥಾನವಾದಂಥ ವರಾಮಹಾರ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿಯ ಶ್ರೀರಾಮ ಸೇವಾ ಸಮಿತಿಯ ಒಕ್ಕೂಟದ ಮೀನುಗಾರರು ಕೂಡ ಅಲ್ಲಿ ಅಬಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಅರ್ಥ, ದೇವರು ನಮಗೆ ಈ ವರ್ಷ ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾನೆ, ಆದರೆ ಇನ್ನುಳಿದ ದಿನಗಳಲ್ಲಿ ಕೂಡ ನಮಗೆ ಅನುಕೂಲ ಆಗಬೇಕು. ನಾವು ಸಮುದ್ರದಲ್ಲಿ ಕೆಲಸ ಮಾಡುವವರು, ಯಾವುದೇ ರೀತಿಯ ಅನಾಹುತಗಳು ತೊಂದರೆಗಳು ನಮಗೆ ಹಾಕೂಡದು, ನಮ್ಮ ಎಲ್ಲ ಇಚ್ಛಾರ್ಥಗಳು ಕೂಡ ಈಡೇರಬೇಕು ಅಂಥೇಳಿ ಬಹುಶಃ ಈ ಒಂದು ಸಂಘಟನೆಯವರು ನಿರಂತರವಾಗಿ ದೇವರಿಗೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೊಟ್ಟಿದ್ದಾರೆ. ಸಂಘಟನೆ ಕೊಟ್ಟರು ಅಂತ ಹೇಳಿದರೆ ನಮ್ಮದೇನು ದುಡ್ಡಲ್ಲ, ದೇವರೇ ಕೊಟ್ಟಿರುವಂಥದ್ದನ್ನು ನಾವು ಅದರಲ್ಲಿ ಅಲ್ಪ ಪ್ರಮಾಣದಲ್ಲಿ ನಮಗೆಲ್ಲ ಉಪಯೋಗಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಅಂಶವನ್ನು ದೇವರಿಗೆ ವಾಪಸ್ ಕೊಡ್ತಾ ಇದ್ದೇವೆ. ಬಹುಶಃ ಸದ್ಭಕ್ತರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಭಾಳ ಗಣ್ಯರು ಕೂಡ, ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರೂ ಕೂಡ ಈಗಾಗಲೇ ಬಂದು ತನ್ನ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡು ನಿರ್ಗಮಿಸಿದ್ದಾರೆ. ಬಹುಶಃ ಎಲ್ಲ ಬಂದಂಥ ಭಕ್ತರಿಗೆ ಕೂಡ ಬಹುಶಃ ಮೀನುಗಾರರ ಒಂದು ಕಾರ್ಯವೈಖರಿ ಯಾವಾಗಲೂ ಒಂದೇ, ಎಲ್ಲಿಯೂ ಕೂಡ ಒಂದು ಸಣ್ಣ ತೊಂದರೆಯೂ ಕೂಡ ಆಗದೇ ರೀತಿಯಲ್ಲಿ ಬಹುಶಃ ಅಷ್ಟು ಶಿಸ್ತಾಗಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈ ಕರಾವಳಿ ಮೀನುಗಾರರು ಮೊದಲಿಂದ ಹೆಸರುವಾದವರು, ಅದರಲ್ಲಿ ಉಪ್ಪುಂದ ಈ ಭಾಗದ ಮೀನುಗಾರರು ಮೊದಲಿಂದಲೂ ಕೂಡ ಹೆಸರುವಾಸಿಯಾದವರು. ಇವತ್ತು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರ ಹತ್ರ, ಅರ್ಚಕರ ಹತ್ರ ಮೊದಲೇ ವಿನಂತಿ ಮಾಡಿಕೊಂಡು ಆದಷ್ಟು ಬೇಗ ದೇವತಾ ಕಾರ್ಯಕ್ರಮವನ್ನು ಮುಗಿಸಿಕೊಡಿ, ನಂತರ ಯಾಕಂದರೆ ಅನ್ನದಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅಂಥೇಳಿ ಬಹುಶಃ ಅವರು ಕೂಡ ನಮ್ಮ ಈ ಒಂದು ಒಕ್ಕೂಟ ಜೊತೆಗೆ ಸಹಕರಿಸಿ ಬಹುಶಃ ಅಧ್ಯಕ್ಷರಾದ ಸತೀಶ್ ಶೆಟ್ಟರಿದ್ದಾರೆ, ಪ್ರಕಾಶ್ ಉಡುಪರಿದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಒಕ್ಕೂಟ ಜೊತೆಗೆ ಕೈಗೂಡಿಸಿ ಬಹುಶಃ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣ ಆಗ್ತಾ ಇದ್ದಾರೆ. ಭಕ್ತರಿಗೆ ಈಗಾಗಲೇ ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಕೂಡ ಸಂತೃಪ್ತಿಯಿಂದ ಅನ್ನಪ್ರಸಾದದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಬಹುಶಃ ಈ ರಾಣಿಬೆಲೆ ಒಕ್ಕೂಟದ ಅಧ್ಯಕ್ಷರಾದ ವೆಂಕಟರಮಣ ಕಾರಿಯವರ ನೇತೃತ್ವದಲ್ಲಿ ಅದರ ಎಲ್ಲ ಪದಾಧಿಕಾರಿಗಳು, ಅದರ ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಕೂಡ ಅತ್ಯಂತ ಸಂತೋಷದಿಂದ ಅತ್ಯಂತ ಯಶಸ್ವಿಯಾಗಿ ಕಳೆದ ಕೆಲವಾರು ದಿನಗಳಿಂದ ಇಲ್ಲಿ ಇದ್ದು ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡಿಕೊಂಡು ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ಕಾರಣರಾಗಿದ್ದಾರೆ. ತಾಯಿ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಇವರೆಲ್ಲರ ಮೇಲೆ ಹಾಗೂ ಈ ನಮ್ಮ ಊರಿನ ಎಲ್ಲ ಸಮಸ್ತ ಜನರ ಮೇಲೆ, ಈ ನಾಡಿನ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
च चण्डिके रक्षदक्षिणे ब्राह्मणेन आत्मलोकस्यावतरस्य चण्डिका महालक्ष्म्यै नमः प्रार्थयामि कृतपूर्णाहुति मुहूर्त सुमुहूर्त कृतपूर्णाहुति मुहूर्त सुमुहूर्त हेಳಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ವೇದ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ. ಹಾಗೆ ಪ್ರತಿಯೊಬ್ಬರು ಅಕ್ಷತೆಯನ್ನು ಒಬ್ಬೊಬ್ಬರ ಮನೆಯಲ್ಲಿ ಬಿಸಾಕಿ ಹಾಗೆ ಪ್ರದಕ್ಷಿಣೆ. ನಮಸ್ಕಾರ ಎಲ್ಲ ಕೆಳಗೆ ಮೇಲ್ ಮಾಡುತ್ತಾರೆ. ನಮಸ್ಕಾರ ಎಲ್ಲ ನಮಸ್ಕಾರ ಮಾಡೋರೆಲ್ಲ ಕೆಳಗೆ ಅಕ್ಷತೆ ಹಾಕಿ ತಿರುಗಿ ಹೋಗ್ಬೋದು ಅಷ್ಟೇ. ನಮಸ್ಕಾರ ಮಾಡ್ಲಿಕ್ಕಿಲ್ಲ ಮೇಲೆ ಯಾರು. ಹಾಗೆ ಸಂಕಲ್ಪ ಕೂತಲ್ಲ ಆಯಾ ಸ್ಥಳದಲ್ಲಿ ಕೂತ್ಕೊಳ್ಳೋದು. ಈಗ ಅಲ್ಲೇ ಇದ್ರ ಮೇಲೆ ಹಾಕಿ ತೊಂದರೆ ಇಲ್ಲ, ನೀವು ಇಲ್ಲಿ ಹಾಕಿ. ಸಂಕಲ್ಪ ಮಾಡೋದ್ರಲ್ಲಿ ಕೂತ್ಕಡೆ ಅಂತ ಹೇಳಿ ಸಂಕಲ್ಪಕ್ಕೆ ಕೂತವರು ಅಲ್ಲಲ್ಲೇ ಸ್ಥಳದಲ್ಲಿ ಕೂತ್ಕೊಳ್ಳೋದು. ಕೂತ್ಕೊಂಡ್ಬೇಡಿ. ಅಧ್ಯಕ್ಷ ಸತೀಶ್ ಇಳ್ಕೊಳ್ಳಿ. ಅಧ್ಯಕ್ಷ ಮತ್ತೆಲ್ಲ ಆಯ್ತಾ?
ಭಾಳ ವಿಶೇಷವಾಗಿ ಉಪ್ಪುಂದದ ರಾಣಿಬೆಲೆ ಮೀನುಗಾರರ ಒಕ್ಕೂಟ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಪ್ಪುಂದದ ಈ ಒಂದು ಅಬಾರಿ ಸೇವೆ ಭಾಳ ವಿಶೇಷವಾಗಿ ಈ ಒಂದು ಪೂಜೆಯನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ದ ಪದ್ಧತಿ. ಅದರಲ್ಲಿ ಈ ಸರಿ ಉಪ್ಪುಂದದ ಈ ಒಂದು ಅಬಾರಿ ಸೇವೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನಗಳ ಇವತ್ತು ಭಕ್ತರೆಲ್ಲ ಭಾಗವಹಿಸ್ಲಿಕ್ಕಿದ್ದಾರೆ. ಈ ಅಬಾರಿ ಸೇವೆಯಲ್ಲಿ ಪೂಜೆ ಆದಮೇಲೆ ಸಮುದ್ರದಲ್ಲಿ ಹೋಗಿ ಅನ್ನವನ್ನು ಸಮುದ್ರಕ್ಕೆ ನೀರಿಗೆ ಹಾಕಿ ಪೂಜೆ ಸಲ್ಲಿಸಿ ಬರುವಂಥ ಸಾಂಪ್ರದಾಯದ ಪೂಜೆ ಇವತ್ತು ಮಾಡ್ತಾಯಿದ್ದಾರೆ. ಭಾಳ ಮೀನುಗಾರರು ನಂಬಿಕೆ ಇಟ್ಟಂಥ ಒಂದು ಪೂಜೆ ಇದು ಅಬಾರಿ ಸೇವೆ. ನಾವು ಸಣ್ಣ ಹುಡುಗರಿಂದ ಮಾರಸ್ವಾಮಿ ಮತ್ತು ಈ ಭಾಗದ ಮೀನುಗಾರರ ಈ ಅಬಾರಿ ಸೇವೆಗೆ ನಾವು ಭಾಗವಹಿಸ್ತೀವಿ. ಇವತ್ತು ಸಹ ಮಾರಸ್ವಾಮಿಯಲ್ಲೂ ಸಹ ಮತ್ತು ಇಲ್ಲಿ ಎರಡೂ ದೇವಸ್ಥಾನದಲ್ಲಿ ಮೀನುಗಾರರೇ ಈ ಅಬಾರಿ ಸೇವೆಯನ್ನು ಕೊಡುವಂಥ ಕೆಲಸದಲ್ಲಿ ಇವತ್ತೆಲ್ಲರೂ ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದಾರೆ. ಶ್ರದ್ಧೆಯಿಂದ ಭಕ್ತಿಯಿಂದ ದುರ್ಗಾ ಪರಮೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಸಹ ಪ್ರಾರ್ಥನೆ ಮೀನುಗಾರರ ಪರವಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅದು ನಮ್ಮ ರಾಣಿಬೆಲೆ ಮೀನುಗಾರ ಒಕ್ಕೂಟ ರಿಜಿಸ್ಟರ್ಡ್ ಒಪ್ಪಂದ. ಇದರಿಂದ ನಾವು ಒಂದು 5 ತಿಂಗಳ ಹಿಂದೆ ಮತ್ಸ್ಯೋತ್ಸವ ಆದವಾಗ ತಾಯಿ ದುರ್ಗಾ ಪರಮೇಶ್ವರಲ್ಲಿ ನಾವು ಮೀನಿನ ಸಂಪತ್ತು ಹೆಚ್ಚು ನಮಗೆ ಪ್ರಾಪ್ತಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ನಮಗೆ ಮತ್ಸ್ಯ ಸಂಪತ್ತು ಕೂಡ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿದೆ. ನಮಗೆ ಅದು ಮನಸ್ಸಿಗೆ ನೆಮ್ಮದಿ ಆದ್ದರಿಂದ ನಾವು ಕೂಡ ಇವತ್ತಿನ ದಿನ ನಾವು ಅಬಾರಿ ಸೇವೆಯನ್ನು ಸಲ್ಲಿಸ್ತಿದ್ದೇವೆ. ಬೆಳಿಗ್ಗೆ 8ರಿಂದ ನಮ್ಮದು ಚಂಡಿಕಾ ಹೋಮದ ಜೊತೆಗೆ ಈಗ ಸಮುದ್ರಕ್ಕೆ ಪ್ರಸಾದವನ್ನು ಕೂಡ ನಾವು ಸಮುದ್ರರಾಜನ ಬಿಟ್ಟು ಬಂದಿದ್ದೇವೆ. ಅದರ ಮೇಲೆ ಈಗ ಹರಿವಾಣ ನೈವೇದ್ಯ ಕೂಡ ಆಗ್ತಾಯಿದೆ. ಹಾಗೆ ಸರಿಸುಮಾರು 6ರಿಂದ 7 ಸಾವಿರ ಜನರಿಗೆ ಅನ್ನದಾನ ಕೂಡ ಈಗಾಗಲೇ ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು ಕೂಡ ಈಗ ಬಂದು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಕೂಡ ಯಾವುದೇ ಒಂದು ಅವಘಡ ಆಗಬಾರ್ದು ಎಂಬ ಉದ್ದೇಶದಿಂದ ನಾವು ಕೂಡ ಯಾವತ್ತೂ ಕೂಡ ಈ ನಮಗೆ ಸಂಕಷ್ಟ ಬಂದವಾಗ ಈ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡವಾಗ ಇಲ್ಲಿವರೆಗೂ ಕೂಡ ಈಡದಿರದಿರ್ತಕ್ಕಂಥ ವಿಚಾರನೇ ಇಲ್ಲ. ಎಲ್ಲ ಕೂಡ ನಾವು ಏನು ಇಲ್ಲಿ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ ಅದೆಲ್ಲ ಕೂಡ ಇಲ್ಲಿವರೆಗೆ ನಮಗೆ ಈಡೇರಿದೆ. ಆ ಒಂದು ನಮಗೆ ತೃಪ್ತಿ ನಮಗೆ ತಾಯಿ ದುರ್ಗಾ ಪರಮೇಶ್ವರಿ ಕೊಟ್ಟಿದ್ದಾಳೆ. ಇವತ್ತು ಬೆಳಗಿನಿಂದ ಚಂಡಿಕ ಹೋಮದಿಂದ ಪ್ರಾರಂಭವಾಗಿ ಆನಂತರ ಸಂಕಲ್ಪದೊಂದಿಗೆ ಚಂಡಿಕಾ ಹೋಮದ ಪ್ರಾರಂಭವಾಗಿ ಆನಂತರ ಪೂರ್ಣಾವತಿ ಆದ ನಂತರ ನಾವು ತಾಯಿ ದುರ್ಗಾ ಪರಮೇಶ್ವರಿಗೆ ಪೂಜೆ ಮಾಡೋದರ ಮುಖೇನ ಹಾಗೆ ಸಮುದ್ರ ರಾಜನಿಗೆ ಪ್ರಸಾದವನ್ನು ವಿತರಣೆ ಮಾಡಿ ಈಗ ಅನ್ನದಾನ ನಡೀತಾ ಇದೆ. ಹಾಗೂ ನಾಡ ದೋಣಿ ಮೀನುಗಾರರ ಸಂಘ ಉಪ್ಪುಂದ ಇವರ ಸಹಭಾಗಿತ್ವದಲ್ಲಿ ಉಪ್ಪುಂದದಲ್ಲಿ ಈ ದಿನ ಅಬಾರಿ ಸೇವೆ ನಡೆದಿರ್ತದೆ. ಇದಕ್ಕೆ ಒಂದು 4 ತಿಂಗಳ ಹಿಂದೆಯೇ ನಮ್ಮ ಸಮಿತಿ ಬಂದ ತಕ್ಷಣ ಶ್ರೀಯುತ ವೆಂಕಟರಮಣ ಕಾರ್ಯವರು ಬಂದು ನಮ್ಮಲ್ಲಿ ಕೇಳಿಕೊಂಡು ಜನವರಿ 31ನೇ ತಾರೀಕಿನ ದಿವಸ ಅಬಾರಿ ಸೇವೆ ಮಾಡುವುದು ಪ್ರಶಸ್ತವಾದಂಥ ದಿನ ಅನ್ನುವಂಥ ಇದಕ್ಕೆ ಬಂದು ನಾವು ಸಹ ಆಡಳಿತ ಮಂಡಳಿಯರ ಸಂಪೂರ್ಣ ಸಹಕಾರ. ಯಾಕಂತ ಹೇಳಿದರೆ ಈ ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೂಡ ನಮ್ಮ ಉಪ್ಪುಂದದ ಮೀನುಗಾರ ಸಹೋದರರ ಸಹಾಯ ಹಸ್ತ ಇರುವುದರಿಂದ ನಾವು ನಿಮ್ಮೊಟ್ಟಿಗೆ ಎಲ್ಲ ಕ್ಷಣಕ್ಕೂ ಇರ್ತೇವೆ ಅನ್ನುವಂಥ ಮಾತನ್ನು ಅವರಿಗೆ ಹೇಳಿ, ಅದೇ ರೀತಿಯಲ್ಲಿ ಇವತ್ತು ಬೆಳಗ್ಗೆಯಿಂದ ಚಂಡಿಕಾ ಹೋಮ ಹಾಗೆ ಈಗ ಅನ್ನ ಸಂತರ್ಪಣೆ ನಡೀತಾ ಇದೆ. ಆದರೆ ಎಲ್ಲ ಕಾರ್ಯಗಳಲ್ಲಿ ನಮ್ಮ ದೇವಸ್ಥಾನದ ಎಲ್ಲ ಅಧ್ಯಕ್ಷರ ಜೊತೆಯಲ್ಲಿ ಉಳಿದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಗುವುದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಶ್ರೀ ದುರ್ಗಾ ಪರಮೇಶ್ವರಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸನ್ಮಂಗಲವನ್ನು ಉಂಟು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ.